ಪಟಕ್ಕನೆ ಪಾರ ಕಣ್ಣು ಮುಚ್ಚಿದ ಪಾರ 3 ದಿನ ಕಣ್ಣು ತೆರೆದಿಲ್ಲ, ಕಣ್ಣು ತೆರೆದು ಬಿಟ್ಟನತ್ತ. ಏಲೆ ನಾಳೆ ಗೆಳೆಯಕ್ಕೆ ಹೋಗೋಲೆ ಅದನ್ನ ತೊಗೊಂಡು ಅದು ಏನು ಬಂದಿದ್ದು ನಾನು ನೋಡ್ಕೋತೀನಿ, ಅವನು ತುಲ್ ಹಡ ತೊಗೊಂಡು ಹೋಗತ್ತೆ ಹೇಳನತ್ತ. ಸುಳಿ ಮಗನೇ ಹೇಳನತ್ತ ಗೌಡತ್ತೇನು ಇದ್ದಾಳಲ್ಲ ಆಕೆ ಮುಟ್ಟಾಗಿದ್ದಾಳತ್ತ. ಶಾಪುರ್ ತಾಲೂಕದಾಗ ಗುಡೂರತ್ ಬರ್ತದ, ತಚ್ಚರಣೆ ತುಂಬ ದಾರು ಇಡುವ ಅಂತ ಹೇಳ್ತೀನತ್ತ. ಕೆಲಸ ಏನ್ ಮಾಡ್ತಿದ್ರು ಇವ್ರಿಬ್ರಿಗೆ ಏಜ್? ಅವ್ರಿಬ್ರಿಗೆ ಏಜ್ ವಲಸೆ ಹೋಗ್ಯಾರ. ಈ ಹಾಲ್ ಮತ್ತು ವಿಷಯಗಳೆಲ್ಲ ಬಾಯಿಂದ ಬರ್ತಕ್ಕಂಥ ವಿಷಯಗಳ್ಯಾವ. ಏನ್ರಿ ಬರ್ದಿಟ್ಟಾರೇನ್ರಿ? ಇವ್ರು ಬರೋದು ಅವ್ರಿಗೆ ಗೊತ್ತಾತಿತ್ತಂತ, ಅವ್ರು ಬರೋದು ಇವ್ರಿಗೆ ಗೊತ್ತಾತಿತ್ತಂತ. ನಮ್ಮ ಉತ್ತರ ಕರ್ನಾಟಕ ಅಂದರೆ ಸಂತ ಶರಣರ ನಾಡು ಅಂತ ಕರ್ಲಿಗತ್ತಿರ್ತಾರ. ನಮ್ಮ ಉತ್ತರ ಕರ್ನಾಟಕದಾಗ ಇತಿಹಾಸ ಭಾಳಷ್ಟು ಅದ. ಇವಾಗ ನಾನೊಂದು ಹಳ್ಳಿಗೆ ಬಂದಿದ್ದೀನಿ. ಆ ಹಳ್ಳಿ ಒಳಗೆ ಒಬ್ರು ನನಗೆ ಹಿರಿಯರು ಸಿಕ್ಕಿದಾರ. ಇವರು ಒಂದು ಇತಿಹಾಸ ಹೇಳ್ತಾರಂತ. ಇಬ್ಬರು ದೋಸ್ತರ ನಡುವ ಯಾವ ರೀತಿ ಪವಾಡ ನಡೆದು ಇವ್ರು ಬರೋದು ಅವ್ರಿಗೆ ಗೊತ್ತಾತಿತ್ತಂತ, ಅವ್ರು ಬರೋದು ಇವ್ರಿಗೆ ಗೊತ್ತಾತಿತ್ತಂತ. ಕನಸೊಳಗೆ ಮೊದಲೇ ಗೊತ್ತಾತಿತ್ತಂತ ಹೇಳಕತ್ತಾರ. ನೋಡಂಬರಿ ಪೂರ್ತಿ ಏನಂತ ತಿಳ್ಕೊಳಮು. 2 ಊರಿ ಸಂಬಂಧಪಟ್ಟಿದ್ದು ಅಂತ ಹೇಳಕತ್ತಾರ ಅವರು. ನೋಡಮ್ ಹೆಂಗ ಗೊತ್ತಾ ಹಂಗೆ ಕೇಳ್ಕೊತ ಹೋಗಮ್ರಿ. ಸರ ಫಸ್ಟಿಗೆ ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಈರಣ್ಣ ಪೂಜಾರಿ. ನಿಮ್ಗೆ ವಯಸ್ಸು ಎಷ್ಟ್ರಿ? ನಮ್ಗ 45 ವಯಸ್ಸು. ಈ ಇತಿಹಾಸ ಹೇಳಕತ್ತೀರಿ, ಇದೆಲ್ಲ ನಿಮ್ಗೆ ಯಾರು ಹೇಳ್ಯಾರ? ಇದು ನಮ್ಗ ಇದು ಎಲ್ಲ ಒಟ್ಟು ಇತಿಹಾಸ ಹೇಳ್ತಕ್ಕಂಥವ್ರಪ್ಪ ಅಂತಂದ್ರ ನಮ್ಮ ಮುತ್ತೆ ಇದ್ದೇನ್ರಿ, ಅಜ್ಜ ಮುತ್ತೆ ಅಪ್ಪ ಅಂತ ನಮ್ಮ ಅಪ್ಪನ ಅಪ್ಪ. ನಮ್ಮ ಅಪ್ಪನ ಅಪ್ಪನು ಹೇಳಿದ ಇತಿಹಾಸ ಅದ. ಅವ್ರ ಕಣ್ಣಾರೆ ನೋಡ್ಯಾರ, ಅವ್ರು ನೋಡಿದ್ದು ಮತ್ತು ಅವ್ರು ಕೇಳಿದ್ದು ಕಿವಿಲೆ. ಮುಂದೆ ಹಿಂದಿನ ಕಾಲದೊಳಗದ 300 ವರ್ಷದಿಂದ ಅವರು ತಲಾಂತರ ಬಂದಿದ್ದ ವಿಷಯ. ಹಿಂಗೆ ಹೇಳ್ಕೊತ ಇಂಥ ಪವಾಡ ಪುರುಷರು ನಮ್ಮ ಮನೆತನದೊಳಗೆ ಅದಾರಪ್ಪ, ಹಿಂಗೆಲ್ಲ ಮಾಡ್ಯಾರ ಅಂತಕ್ಕಂಥದ್ದು ನಮ್ಮ ಮುತ್ತೆ ಏನ್ರಿ ಬರ್ದಿಟ್ಟಾರೇನ್ರಿ? ಬರ್ದಿಟ್ಟಿಲ್ಲ. ಅವರು ಅನಕ್ಷರತ ಮನುಷ್ಯರು, ಅವರು ಬರ್ದಿಟ್ಟಿಲ್ಲ. ಬಾಯಿಯಿಂದ ಹೇಳ್ತಕ್ಕಂಥ ವಿಷಯ. ಈ ಹಾಲ್ ಮತ್ತು ವಿಷಯಗಳೆಲ್ಲ ಬಾಯಿಯಿಂದ ಬರ್ತಕ್ಕಂಥ ವಿಷಯಗಳ್ಯಾವ. ನಿಮ್ಮಂತವ್ರು ಕೂಡಿ ನಾವು ಪುರಾಣ ಬರ್ದೀವಿ ಹೊರತಾಗಿ ಬಾಯಿಂದ ಬಂತಕ್ಕಂಥ ವಿಷಯನೇ ಬಹಳ ಸಾಕಷ್ಟು ಅದಾವ ಈ ಸದ್ಯ ಹಾಲ್ ಮತದೊಳಗ. ಅದೇ ಬಾಯಿಗೆ ಬಂದಂತ ಇತಿಹಾಸನೇ ಬಾಳ ಅದಾವ. ಅದೇ ವಿಷಯನೇ ಈ ಸದ್ ಏನ್ ಹೇಳ್ಬೇಕಪ್ಪ ಅಂತ ಕೇಳಿದ್ರ, ಭೀಮರಾಯ ಮುತ್ತೆ ಮತ್ತು ಮಳಿಗೆರಾಯ ಅಂತಂದ್ರನು, ಮಳಿಗೆರಾಯ ಗುರು, ಭೀಮರಾಯ ಮುತ್ಯ ಶಿಷ್ಯ. ಅವ್ರಿಗೆ ನಡೆತಿರ್ತಕ್ಕಂಥ ಚರಿತ್ರೆ ಸಾಕನಷ್ಟದವ. ಇಲ್ಲಿ ಒಂದು ಸಣ್ಣ ಗಿಡ ಹಚ್ಚಿ ಆ ಗಿಡ ದೊಡ್ಡ ಪರ್ಬದ್ದು ಸದ್ಯನ ಗಿಡದ, ಈ ಗಿಡದ ನೆಳಿ ಕೂತೀವಲ್ಲ ನೀಲ್ ಗಿಡದ ನೆಳಿಗೆ, ಇದು ಎಷ್ಟು ಎತ್ತರ ಹಾಕದ, ಇದು ನೆಳಿ ಎಷ್ಟು ಸುತ್ತ ಬೀಳ್ತು, 8 ಜನ ಕೂತು ದೊಡ್ಡವ್ರು ಆಗುತ್ತಾನೋ 8 ಜನ ಕೇಳುವಂಗ ಆಗುತ್ತಾನೋ ಮುಗಿಲಾರ್ದಂತ ವಿಷಯಗಳದಾವ. ಅವರು ಅದ್ರ ಸ್ವಲ್ಪ ಇವಾಗ ಹೇಳ್ರಿ, ವಿವರವಾಗಿ ಹೇಳ್ಬೇಕಪ್ಪ ಅಂತಂದ್ರ ಈ ಸದ್ದ ಅವ್ರ ಭೀಮರಾಯ ಮುತ್ಯ ನಮ್ಮ ಶಿಷ್ಯ ಮಗ ಯಾರಪ್ಪ ಶಿಷ್ಯ ಅಂತಂದ್ರ, ಅವನ ಗದ್ದಿಗೆ ಪೂಜಾರಿ ಆಗಿರ್ತಕ್ಕಂಥವ್ ಯಾರಪ್ಪ ಅಂತಂದ್ರ ಮೊಟ್ಟ ಮೊದಲಿಗೆ ಕಾಸ ಪೂಜಾರಿ ಅವ. ಅವ್ರ ಆದ ನಂತರ ಅಲ್ಲಿಂದ ಮಾದೇವ ಪೂಜಾರಿ, ಅವ್ರವ್ರ ಅಣ್ತಮ್ರೆ ಭೀಮರಾಯ ಪೂಜಾರಿ. ಅವ್ರದ್ದು ಇತಿಹಾಸ ಅವ್ರಿಗೆ ಅಡ್ಡಸರ್ ಏನಂತಾರ ಬಮ್ಮನ್ ಜೋಗಿ ಅಂತಾರ. ಅವ್ರ ತಳ ಬಮ್ಮನ್ ಜೋಗಿ ಫಸ್ಟ್. ಈಗ ಏನಪ್ಪಾ ಅಂತಂದ್ರೆ ಈ ಸದ್ದ ಅವ್ರು ಓದ್ಯಾಳಕ್ ಹೋಗ್ಯಾರ. ಏನು ಅವ್ರೇನ ಅಲ್ಲಿ ಆಸ್ತಿ ತಗೊಂಡ್ ಹೋಗ್ಯಾರೋ, ಏನ ಹೆಣ್ಣು ಮಕ್ಳ ಆಸ್ತಿ ಹೋಗ್ಯಾರೋ, ಏನ ಗಂಡು ಮುತ್ತೇನ ಆಸ್ತಿ ಹೋಗ್ಯಾರೋ ಒಟ್ಟು ಗೊತ್ತಿಲ್ಲ. ಅದ್ರ ವಿಚಾರ ಈ ಸದ್ ಮಾತ್ರ ಓದ್ಯಾಳದಾಗ ಅದಾರ. ಅವ್ರಿಗೆ ಬಮ್ಮನ್ ಜೋಗಿ ಹತ್ತಿರು. ಮೊಟ್ಟ ಮೊದಲಿಗೆ ಅವರು ಇಲ್ಲಿರ್ತಕ್ಕಂಥ ವಾಸಿಗಳು ಈ ಸದ್ಯ ಏನದ ಅಲ್ಲಿ ವಲಸೆ ಹೋಗ್ಯಾರ. ಹೋಗಿ ಅಲ್ಲಿ ಅವರು ನಾನಾ ತರ ಪವಾಡಗಳನ್ನು ಮಾಡ್ಯಾರ. ಒಂದ್ ಊರೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಇದೇ ಜಂಬಿ ಊರೊಳಗ ಈಗ ಇಬ್ಬರು ದೋಸ್ತರ ತಂದ್ರಿ. ಒಬ್ಬರ ಹೆಸರು ಏನ್ರಿ? ಒಬ್ಬರ ಹೆಸರ ಭೀಮರಾಯ ಮುತ್ತೆ, ಇನ್ನೊಬ್ಬರ ಹೆಸರು ಸಿದ್ದಪ್ಪ ಮುತ್ತೆ. ಬಮ್ಮನ್ಜೋಗಿ ಗ್ರಾಮದಾಗ ಇರ್ತಕ್ಕಂಥವ ಸಿದ್ದಪ್ಪ ಮುತ್ತೆ, ಇರ್ತಕ್ಕಂಥವ ಭೀಮರಾಯ ಮುತ್ತೆ. ಅವ್ರಿಬ್ರಿಗೆ ಏಜ್ ಅಷ್ಟೇ 60-50 ಅಷ್ಟೇ, ಒಂದ್ 8-10 ವರ್ಷ ಪರ್ಕ್ ಅಷ್ಟೇ. ಕೆಲಸ ಏನ್ ಮಾಡ್ತಿದ್ರು? ಅವ್ರ ಕುರಿ ಕಾಯಂತ ಕೆಲಸ ಅವ್ರದ್ದು. ಕುರಿ ಕಾಯ್ತಿದ್ರು ಅವ್ರು. ಅವನು 100 ಇವನು 100 200 ಕುರಿ. ಅವರು ಯಾವತ್ತು ಹಳ್ಳಿ ತಿರ್ಗಾಡ್ಕೊತ ಅಡಿ ಹರ್ಯಾಣದೊಳಗೆ ಅವ್ರ ಕುರಿ ಮೇಸ್ಕೊತ ಹೋಗೋರು. ಹಂಗೆ ದೇವ್ರ ಭಕ್ತಿ ಮಾಡ್ಕೊತ ಹೋಗಿ ಅವ್ರ ಪವಾಡಗಳನ್ನ. ಯಾರ ದೇವ್ರು ನೋಡ್ಕೊತಿದ್ರು? ಯಾವ ದೇವ್ರು? ಅವ ಭೀಮರಾಯ ಮುತ್ತೆ ಮಳಿಗೆರಾಯ ಆಗ್ತದಾನ ಓದ್ಯಾಳದೊಳಗ. ಮಳಿಗೆರಾಯ ಅಂತಾರ. ಇನ್ನೂ ಅಂತಾರ ಹಿಂದೂ ಮಳಿಗೆರಾಯ ಅವ. ಮಳಿಗೆರಾಯನ ಭಕ್ತ ಶಿಷ್ಯ ಮಗ ಅವ ಭೀಮರಾಯ ಮುತ್ತೆ. ವೀರ ದೇವ್ರ ಶಿಷ್ಯ ಮಗ ಈರ್ಕಾರ್ ಸಿದ್ದಪ್ಪ ಮುತ್ತೆ. ಇವ ನಮ್ಮ ವಂಶದವ. ಮತ್ತ ಮಳಿಗೆರಾಯ ಅಂತಂದ್ರ ಆ ದೇವರ ಭಕ್ತಿ ಯಾರು ಮಾಡ್ತಿರಪ್ಪ ಅಂತಂದ್ರ ಇವ ಭೀಮರಾಯ ಮುತ್ತೆ ಮಾಡ್ತಿದ್ದ. ಭೀಮರಾಯ ಮುತ್ಯನ ವಂಶಿಗರು ಮಾದೇವ ಪೂಜಾರಿ ಅಂತ ಹೇಳಿ ಅವರು. ಅವರು ಅವ್ರಿಬ್ರು ದೋಸ್ತರು ಫ್ರೆಂಡ್ ಅದಾರ ತಂದಲ್ಲ. ಅವ್ರು ನಾನಾ ತರ ಪವಾಡಗಳನ್ನ ಮಾಡ್ಯಾರ. ಇಲ್ಲಿ ಮುದಕ ಇವ ಯಾರು ಈರ್ಕಾರ್ ಸಿದ್ದಪ್ಪ ಮುತ್ಯ ಬಮ್ಮನ್ ಜೋಗಿ ಗ್ರಾಮ ಬಿಟ್ಟು ಓದ್ಯಾಳಕ್ ಹೊಂಟಿದ್ದಪ್ಪ ಅಂತಂದ್ರೆ, ಬಮ್ಮನ್ ಜೋಗಿ ಮುದಕ್ ಹೊಂಟದ ಅವ ಹೇಳ್ತದ ಯಾರು ಭೀಮರಾಯ ಮುತ್ಯ. ಭೀಮರಾಯ ಮುತ್ಯ ಅಲ್ಲಿ ಇವತ್ತು ಹೋಗ್ಬೇಕನ ಬಮ್ಮನ್ ಜೋಗಿಗೆ ತಯಾರಾಗಿ ಅಲ್ಲಿ ಹೆಗಲ ಮೇಲೆ ಜಾಡಿ ಹಾಕಿದ್ನಪ್ಪ ಅಂತಂದ್ರ, ಇಲ್ಲಿ ನಮ್ಮ ಆಯಿಗೆ ಹೇಳ್ತಿದ್ನತ್ತ, ಏನು ಈರ್ಕಾರ್ ಸಿದ್ದಪ್ಪ ಮುತ್ಯನ ಹೆಂಡತಿ ಅಲ್ಲಿ ಹೊಂಟದ ಮುದಕ ಅಗದಿ ಶಿಸ್ತಿಗೆ
ತತ್ತರಣ ತುಂಬ ದಾರು ಇಡು ಅಂತ ಹೇಳ್ತೀನತ್ತ. ಅವ ಮೊದಲೇ ಕುಡಿಯವ ತತ್ತರಣ ತುಂಬ ದಾರು ಇಡು. ಅವಾಗ ಇಚ್ಚಲು ಸಿಂಧಿ ಹತ್ತಿರ್ತಿತ್ತು, ಸಿಂಧಿನೇ ತುಂಬಿ ಕುಡ್ದಾರ ಅವರು. ಈಗ ಹಂಗ ಹಿಂಗ ಬಂದ ಅವೇನೇ ವಿಚಾರ ಇಲ್ಲ. ಹಿಂದಿನ ವಿಚಾರ ಪ್ರಕಾರವಾಗಿ ಅವ್ರು ಹಂಗ ಮಾಡ್ತಿದ್ರು. ಅವ್ರು ಬಂದು ಕೂತು ಪವಾಡಗಳನ್ನೇ ಮಾಡ್ಯಾರ ಹೊರತಾಗಿ ಪ್ರಪಂಚದ ಮೇಲೆ ಆಸೆ ಇಲ್ಲ ಅವ್ರಿಗೆ, ಪವಾಡಗಳನ್ನೇ ಮಾಡ್ಯಾರ ಅವ್ರು. ಓಕೆ, ಇದು ಒಂದು ಪವಾಡ ಐತ್ರಿ. ಇವ್ರು ಬರೋದು ಅವ್ರಿಗೆ ಗೊತ್ತಾತಿತ್ತು, ಅವ್ರು ಬರೋದು ಇವ್ರಿಗೆ ಗೊತ್ತಾಕಿತ್ತು. ಮತ್ತೊಂದು ಏನ್ರಿ? ಮತ್ತೊಂದು ಪವಾಡ ಶಾಪುರ್ ತಾಲೂಕದೊಳಗೆ ಗುಡೂರತ್ ಬರ್ತದ. ಶಾಪುರ್ ತಾಲೂಕದೊಳಗೆ ಗುಡೂರತ್ ಬರ್ತದ. ಇವ್ರು ಏನ್ ಮಾಡ್ಯಾರ, ಗಾಂಜಿ ಸೇದು ಚಟ ಯಾರಿಗೆ ಹೋಗ್ತಾಳ ಭೀಮರಾಯ ಮುತ್ಯಾಗ. ಈ ಮುತ್ಯಾಗನು ಸ್ವಲ್ಪ ಸೇತಿದ್ನತ್ತಿವ. ಆ ಸ್ವಲ್ಪ ಕೊಂಚಟ್ ಹೇಳ್ಯಾರ ನನಗ. ಅವ ಮುತ್ಯ ಭಯಂಕರ ಗಾಂಜಿ ಸೇತಿದ್ದ. ಹೋಗ್ಯಾರ ಗುಡೂರ್ಕ. ದೊಡ್ಡ ಸಾವ್ಕಾರ ಮನಿ ಹೋಗಿ ಏನದ ಕೂತಾರ. ಅವನಿಗೆ ಹೊಟ್ಟೆ ಮಕ್ಕಳಿಲ್ಲ, 100 ಎಕರೆ ಆಸ್ತಿ ಅವನಿಗೆ, ಮಕ್ಕಳಿಲ್ಲ, ಏನೂ ಇಲ್ಲ. ಅವ್ರು ಕರೆಸ್ಯಾರ. ಯಾರು ಕೈಯನ್ ಆಳ, ಇಂಥ ಊರೊಳಗೆ ಇಂಥ ಶಾಣ್ಯರ ಅದಾರ, ಮತ್ತೆ ಇಂಥ ಸಿದ್ಧರು ಇಂಥ ಪೌಡರ್ಗಳನ್ನ ಮಾಡ್ತಾರ. ಕರೆಸಿದ್ರೆ ಗೌಡ್ರ ನಿಮಗೆ ಮಕ್ಕಳು ಆತಾವ. ಅಲ್ಲೇನು ಮಾಡ್ತಾರೋ ಕುರುಬರು, ಅಲ್ಲೇನು ಕೊಡ್ತಾರ, ಅಲ್ಲೇನು ಮಾಡ್ತಾರೆ, ಎಂತೆಂತಲ್ಲಿ ಹೋಗಿ ಬಂದೇನೋ, ಎಂತೆಂತ ಶಾಣರ ಕಣ್ಣು ಈಗಿಲ್ಲ, ಅವ್ರೇನು ಕೊಡ್ತಾರ ಅಂತೇಳಿ ಹಿಂಗೆ ಹೇಳುವಂಥ ಶಬ್ದ ಅವ್ರ ಬಳಿ ಬತ್ತು. ಆಟಾಗಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಒಂದು ಆಳ ಹೇಳ್ತತ್ತ, ಕರ್ಸೆ ಬಿಡಮ್ಮ ಮುತ್ಯ ಗೌಡ್ರ, ಕರ್ಸೆ ಬಿಡಮ್ಮ ಗೌಡ್ರ ಚೈಕೆ ಅಂದ ಕೂಡಲೇ ಹೋತ್ಯಾಳ ಭೀಮರಾಯ ಮುತ್ಯಾಗ ಸಿದ್ದಾಪ್ ಮುತ್ಯಾಗ ಶಾಪುರ್ ತಾಲೂಕು ಗುಡೂರಿಗೆ ಕರ್ಸ್ಯಾರ. ಕರ್ಸಿದ ಕೂಡಲೇ ಹೋದ್ರತ್ತ. ಹೋಗೋದು ಹೊರಗ ಗುಡೂರು ಗ್ರಾಮದೊಳಗೆ ಗೌಡ್ರ ಮಂತನ ಹೋಗಿ ಕೂತಾರ. ಕುದುರೆ ಕಟ್ಟು ಜಾಗ ಬೇರೆ, ಎತ್ತು ಕಟ್ಟು ಜಾಗ ಬೇರೆ, ಆಕಳು ಕಟ್ಟು ಜಾಗ ಬೇರೆ, ಎಮ್ಮೆ ಕಟ್ಟು ಜಾಗ ಬೇರೆ. ಇವ್ರಿಗೆ ಹೋಗಿ ದೊಡ್ಡ ಅಂಟದ ಮೇಲೆ ಕುಣಿಸಿರತ್ತ. ಇವ್ರೇನೋ ಹರಕ್ ಜಾಡಿ, ಹರಕ್ ರುಂಬಲ, ಹರಕ್ ಅಂಗಿ ಹಾಕೊಂಡು ಹೋಗಿ ಹಿಂಗೆ ಕೂತಿರತ್ತ. ಕೂತ ಕಾಲಕ್ಕ ಇಳದ್ರತ್ತ. ನಾ ಇಲ್ಲಿ ಮಂಚದ ಮೇಲೆ ಕುಂದ್ರತ್ ನಾ ಹತ್ತೀನಿ. ಅಂಥ ಸುಳಿ ಮಕ್ಳು ಕರ್ಸಿದು. ಇಲ್ಲಿ ಏನದ ತೆಳಗೆ ಕುಂದ್ರಲತ್ತಾರ ಪೂಜಾರಿಗಳು. ಇವ್ರೇ ಆತ್ರ ಶಾಣ್ರು ಅನ್ನತ್ ಗೌಡ. ಇಲ್ರಿ ಗೌಡ್ರಿ ಏನೂ ಅನ್ಬಾಡ್ರಿ, ಅವ್ರು ಕರಿನಾಲಿಗೆ ಅವ್ರು ಅದಾರ್ರಿ, ಏನೂ ಅನ್ಲಕ್ ಹೋಗ್ಬೇಡ್ರಿ ಗೌಡ್ರ ಅನ್ನತ್ತ. ಆ ಮನೆಯಲ್ಲಿ ಇರ್ತಕ್ಕಂಥ ಗೌಡತಿ ಏನ್ ಇದ್ದಾಳಲ್ಲ, ಆಕೆ ಮುಟ್ಟಾಗಿದ್ದಾಳತ್ತ. ಮುಟ್ಟಾದ ಕಾಲಕ್ಕೆ ಅವ್ರಿಗೇನೋ ಗೊತ್ತಿಲ್ಲ. ಅದು ಹಾಸಿಗೆ ಗೌಡಗ ಆಕೆ ಹಾಸಿದಳತ್ತ. ಇವ್ರಿಗೆ ಗೊತ್ತಾಗಿತ್ತದು. ಆಕೆ ಹಾಸಿಗೆ ಅಲ್ಲಿ ಹಾಸಿದಳಪ್ಪ ಅಂತಂದ ಮೂಲಕ ನಾವ್ ಇಲ್ಲಿ ಬರಬಾರ್ದು, ಅಲ್ಲಿ ಕುಂದ್ರಬಾರ್ದು ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಾಗಿತ್ತ. ಗೊತ್ತಾಗಿ ಅವ್ರು ತೆಳಗ್ ಕೂತ್ರ ಗೌಡ ಮ್ಯಾಗ ಕೂತ. ಸುಳೆ ಮಗನೇ ಅಂತ ಹೇಳನ್ನತ್ತ ಗೌಡಗ. ಯಾರು ಓದ್ತಾಳ ಭೀಮರಾಯ ಮುತ್ಯ. ಸುಳೆ ಮಗನೇ, ಬರೇ 3 ತೊಲಿ ನನಗ ಸಿದ್ಧ ಪತ್ತಿರಿ ಕೊಟ್ಟು ಬಿಡುವಲ್ಲೇ, ಅವನವನ ಮುತ್ತಿನಂತ ಗಣಸ ಮಗನ ಕೊಡ್ತೀನಿ ಅಂತ ಹೇಳನ್ನತ್ತ. ಯಾರು ಓದ್ತಾಳ ಭೀಮರಾಯ ಮುತ್ಯ. ನಿಂದು ಸಿದ್ಧ ಮತ್ತು ನಂದೇ ಆಯ್ತು, ನಿಂದು ಸಿದ್ಧ ಆತ ಡುಬ್ಬ ಚಾಪುರ ಸಿದ್ಧನತ್ತ. ಯಾರು ಓದ್ತಾಳ ಭೀಮರಾಯ ಮುತ್ಯ ಸಿದ್ದಾಪ್ ಮುತ್ಯಾಗ ಬಮ್ಮಂಜಾಗ ಈರ್ಕರ್ ಸಿದ್ದಾಪ್ ಮುತ್ಯ ಡುಬ್ಬ ಚಾಪುರನತ್ತ. ಈ ಕೊಟ್ಟೆ ಬಿಟ್ಟು ದಿನ ಏನಕ್ಕಮ್ಮ ಅದು ಕೇಳ ಗೌಡಗನ್ನತ್ತ. ಗೌಡನ್ನತ್ತ 8 ತಿಳಿದು 8 ಬಂಟನಾಗಿ ಮೆರೆದಿತ್ತು. ಒಂದು ಎತ್ತ ಕುಂಟು ಬಿದ್ದದ, ಪೂರಾ ಕಾಲು ಕೆಡದಮಾಗಿ ನರ ಇದು ನಗ ಬಾತಂಗ ಬಾತಿತ್ತ, ಸೋರ್ತಿತ್ತ ಕಿವ ಹೇಳನ್ನತ್ ಮುತ್ತೆ. ಏಲೆ ನಾಳೆ ಗೆಳೆಯಕ್ಕೆ ಹೋಗೋಲೆ ಅದನ್ನ ತಗೊಂಡು ಅದು ಏನು ಬಂದಿದ್ದ ನಾನು ನೋಡ್ಕೋತೀನಿ, ಅವನು ತುಲ್ ಹಳ ತೊಗೊಂಡು ಹೋಗತ್ತೆ ಹೇಳನ್ನತ್ತ. ಇಲ್ಲ 6 ತಿಂಗಳಾಯ್ತು ಅದು ನಿತ್ತು, ಏನು ಗಳೆ ಹೊಡಿದು ಏನೋ ತೆಕ್ಕೆ ಬಿಟ್ಟಿವತ್ತ ಅನ್ನತ್ತ. ಹೊತ್ತು ಹೊಂಡದ್ರೆ ತೊಗೊಂಡು ಹೋಗತ್ತೆ ಅಂತ. ಹೊತ್ತು ಹೊಂಡದ್ರಾಗೆ ಕಾಲು ಅಗದಿ ಸೀದಾಗಿತ್ತ. ಎತ್ತ ಸುಮ್ಮನೆ ನಿಂತಿತ್ತ ಕುದುರೆ ನಿಂತಾಗ. 8 ಎತ್ನ್ಯಾಗ ಒಟ್ಟೆ 1 ಎತ್ತಿಗೆ ಮಣಿಲತ್ತ. ಅಂತ ಎತ್ತಿನ ಮಾಡಿ ತೋರ್ಸಿ ಅದೊಂದು ಪವಾಡ ಮಾಡಿದ್ದವು. ಮಕ್ಕಳ ಕೊಟ್ಟ ಗುಡೂರು ಗ್ರಾಮದೊಳಗ ಗೌಡಗ ಮಕ್ಕಳು ಕೊಟ್ಟ ಯಾರು ಭೀಮರಾಯ ಮುತ್ಯ. 8 ಎತ್ನ್ಯಾಗ ಒಂದು ಕುಂಟು ನಿಂದಿರಿಸಿ 8 ಎತ್ತಿಗೆ ಸೈಡ್ ಹೊಡೆಯುವಂತ ಎತ್ತಿನ ಎತ್ತಿ ತೋರ್ಸನ ಯಾರು ಇರ್ಕಾರ ಸಿದ್ದಾಪ್ ಮುತ್ಯ. ಇದು ಇಂಥದ್ದೊಂದು ಪವಾಡ ಅಲ್ಲಿ ಗುಡೂರೊಳಗೆ ಗ್ರಾಮದೊಳಗೆ ಮಾಡಿ ಬಂದಿರತಕ್ಕಂಥದ್ದು. ಈ ಗುಡೂರು ಗ್ರಾಮದವ್ರಿಗೆ ಎಲ್ಲರಿಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತ. ಅದು 300 ವರ್ಷನ ಹಚ್ಚಕ್ಕಿಂತ ಗೊತ್ತದೋ ಗೊತ್ತಿಲ್ಲ ನಮಗೆ ಹಿರಿಯರು ಹೇಳಿರ್ತಕ್ಕಂಥ ಮಾತು. ಇವ್ರಿಬ್ರು ಗುರು ಯಾರು? ಈ ಭೀಮರಾಯ ಮುತ್ಯ ಮತ್ತು ಸಿದ್ದಾಪ್ ಮುತ್ಯನ ಗುರು. ಭೀಮರಾಯ ಮುತ್ಯನ ಗುರು ಮಳಿಗರಾಯ, ಸಿದ್ದಾಪ್ ಮುತ್ಯನ ಗುರು ಬೀರದೇವ್ರ. ಇವ್ರಿಬ್ರು ಅವರು ಆ ದೇವರಿಗೆ ಪೂಜೆ ಮಾಡ್ತಿದ್ರು, ಇವ್ರು ಈ ದೇವ್ರಿಗೆ ಪೂಜೆ ಮಾಡ್ತಿದ್ರು. ಅದೇ ಒಂದೊಂದು ಸ್ವರೂಪದೊಳಗೆ ಒಬ್ಬೊಬ್ಬರಿಗೆ ಬಂದು ಒಂದೊಂದು ಆಶೀರ್ವಚನ ನೀಡ್ಯಾರ ಅಷ್ಟೇ. ಮತ್ತ ಈ ಭೀಮರಾಯ ಮುತ್ಯನ ಶಿಶಿ ಮಗ ಮಹಾದೇವಪ್ಪ ಮುತ್ಯ. ಮಹಾದೇವಪ್ಪ ಮುತ್ಯ ಒಂದು ಪವಾಡ ಮಾಡದ ಎಲ್ಲಿ ಜಂಬಿಗೆ ಹಾವೇರಿ ಒಳಗೆ. ಅವ್ರು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ, ಈ ಅವರು 3,000-4,000 ಪಾಯಿಂಟ್ಗಳು ಮಾಡ್ಯಾರ. ಹೊಲದೊಳಗೆ ಬಾಯಿಗೆ ಬೋರಿಗೆ ನೀರು ಮಾಡ್ಯಾರ. ಒಂದೊಂದು ಫೇಲ್ ಇಲ್ಲ. ಅಂತ ಪ್ರಸಂಗದೊಳಗ ಅದೇ ಪಾಯಿಂಟ್ ಮಾಡ್ಲಕ್ಕ ಹಾವೇರಿ ಗ್ರಾಮಕ್ಕೆ ಹೋಗಿದ್ರು. ಅವರು ಹೋದಾಗ ಮಗ್ಗಲ ಮನೆಯವರು ಸಾಕಷ್ಟು ಸೊಲಾಪುರ, ಬಿಜಾಪುರ, ಬೆಂಗಳೂರು, ಮೈಸೂರು ಎಲ್ಲ ಒಟ್ಟು ತಿರುಗಾಡಿ ಎಲ್ಲ ದವಾಖಾನೆ ಹಾಕಿ ಬಂದಾರ. 10-12 ವರ್ಷದ ಹುಡುಗ ನಿತ್ಯದ ಗೇರ್ ಹತ್ತೆ ಹುಡುಗ ಬಿಕ್ಕಲಾಗತ್ತವ.
ಬೇಕ್ಲಕತ್ತದ ತಂದು ಹಾಕ್ಯಾರ ಅಳ್ಳಕತ್ತಾರ ಅವ್ರು ತಾಯಿ ತಂದಿ. ಎಷ್ಟು ರೊಕ್ಕ ಹಾಕಿದ್ರು ಏನು ಉಳಿಲಿಲ್ಲ ಮಗ ಹೋಗ್ತಾನೆ ಇನ್ನು ತಿಳ್ಕಿ ಅಳ್ಳಕತ್ತರು. ಅಳ್ಳಕತ್ತ ಟೈಮ್ದಾಗ ಮಾದ್ಯಾಪ ಮುತ್ತೆ ಮಗ್ಗಲ ಮನೆ ಒಳಗೆ ಪಾಯಿಂಟ್ ಮಾಡ್ಕೊಂಡು ಬಂದಿದ್ರು. ಅದೇ ದವಾಖಾನಿದ ಹುಡುಗರು ತಂದಿದ್ರು. ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದು ಇವ್ರಿಗೆ ಗೊತ್ತಿಲ್ಲ. ಅವ್ರು ಏನಂದ ಮನ್ಕೊಂಡು ಕೂತ ಟೈಮ್ದೊಳಗೆ ಯಾಕೆ ಅಳುದನಿ ಕೇಳ್ತಾರಪ್ಪ ಯಜಾಣ ಅಂತ ಕೇಳ್ದ. ಆಮೇರಿ ಒಳಗೆ ಯಜಾಣ ಅಂತಂದ್ರೆ ಅವ್ನು ಪೆಟ್ಟ ದೋಸ್ತವ, ನಮ್ಮ ಮುತ್ಯನ ಪೆಟ್ಟ ದೋಸ್ತವ. ಕೇಳೋಣ ಅವ ಏನಂದ, ಯಪ್ಪ ಬೆಂಗಳೂರು ಎಲ್ಲ ತಿರುಗಾಡ್ಯಾರ, ಮಿರಾಜ್ ತಿರುಗಾಡ್ಯಾರ, ಸೋಲಾಪುರ ತಿರುಗಾಡ್ಯಾರ, ಬಿಜಾಪುರ ತಿರುಗಾಡ್ಯಾರ, ಏನಾದರೂ ಪಾರ್ಗೆ ಆರಾಮಿ ತಪ್ಪಿದ್ದು ಹೊಟ್ಟೆ ಆರಾಮಿ ಆಗಿಲ್ಲ, ಪಾರ್ಗೇನ ಗೇರ್ ಹತ್ತಂಗೆ ಕಾಣ್ತಾವ, ಅದಕ್ಕಾಗಿ ಹೇಳಕತ್ತಾರ ತಿವ ಅಂದ. ಅಂದ ಕೂಡಲೇ ಮಾದ್ಯಾಪ ಮುತ್ತೆ ಏನಂದ, ಹಿಂಗೆ ಕೂತ್ ಬಿಡಿಸೋದು ಚಟ ಬಿಡಿಸೋದಕೋತ್ ಕೂತಿದ್ದ ದಾರು ಕೊಡ್ಕೋತ ಕುಂದ್ರು ಟೈಮ್ದೊಳಗೆ ನಡಿಯಪ್ಪ ಹೋಗಮ್ ನೋಡಮ್ಮ ಅಂದ್ಯಾರತ್ತಂತ. ಯಪ್ಪ ಅಲ್ಲೇ ಕೋಸಿವಿ ತಗೋಮಾರ, ಅಲ್ಲಿ ಬ್ಯಾಡಪ್ಪ ಇಂಥರ ಹೋಗ್ತಾರ ಬ್ಯಾಡ ಅಂತಂದ ಯಜಾನ. ಏನ್ ನಡಿಯಪ್ಪ ಯಾಕನ ಮುತ್ತೆ ಹೋಗಮಲ್ಲಗತ್ತ, ನಡಿ ಹೋಗಮತ್ತೆ ಬಂದ್ರ ಅವ್ರು. ಬಂದ್ರ ಅಲ್ಲಿಗೆ ಬಂದು ಕೂತ್ರತ್ತ, ಯಾಕಪ್ಪ ಎಡ್ತನ ಮಕ್ಕಳವ ಇಟ್ಟೆ ಕಣ್ಣು ಮುಚ್ಕೊಂಡು ಹೇಳ ಅನ್ನತ್ ಮಾದ್ಯಾಪ ಮುತ್ತೆ. ಅಂದ ಕೂಡಲೇ ಮುದಕ್ಕ ಕೇಳಿ ಹೇಳ್ತೀನಿ ಪಕ್ಕ. ಪಟಕ್ಕನೆ ಪಾರ ಕಣ್ಣು ಮುಚ್ಚಿದ ಪಾರ 3 ದಿನ ಕಣ್ಣು ತೆರೆದಿಲ್ಲ, ಕಣ್ಣು ತೆರೆದ್ ಬಿಟ್ಟನತ್ತ. ತೆರೆದ ಮುದುಕಗೂ ನೋಡ್ಯಾನ, ಬಂಡ್ರ ಹಚ್ಚನ ಹಣಿಗೆ ಹಿಂಗ ಚೀಲ್ದ ಅಂತ ತೊಗೊಂಡು ಬಂಡ್ರ ಹಚ್ಚನ. ಮತ್ತೆ ಏನದ ಕಣ್ಣು ಮುಚ್ಚಿ ಬಿಡ್ತದ ಪಾರ. ಏನ್ ನಿನ್ ಜಲ್ತನ ನಿದ್ದೆ ಅಲ್ತನ ಮಾಡೋಣ, ಅಲ್ತಾನ ಇಲ್ಲೇ ಕುಂದಿರ್ತೀನಿ, ನಿನಗೆ ಎಬಸುತ್ತಾನ ಹೋಗಲ್ಲ ಅನ್ನತ್. ಅಂದ ಕೂಡ್ಲೇನೆ ಇವ ಯಜಾಣ ಕಾಕ ಅನ್ನತ್ತ ಸಂಗಾಟ ಇದ್ದವ. ಸುಳೆ ಮಗ ಅಂತ ಇದು ಇಕ್ಕಟ್ನ್ಯಾಗ ಚಿಕ್ಕೊಂಡ್ ಕೂತ ಅವನು ನಡ ಸುಮ್ಮಿಟ್ಟು ನೀರು ಹೇಳ್ಕೊತ ನಾವು ಬಾಳೆ ಮಾಡ್ಕೊಂಡ್ ತಿಂತಿದ್ದೆವು. ಮುದ್ಕೋತಂದು ಅಂತ ಇಕ್ಕಟ್ನ್ಯಾಗ ಸಿಗಿಸ್ತೇವತ್ತ. ಇವ ಯಜಾಣ ಕಾಕ ಹತ್ತಿದ್ನತ್ತ. ಏ ಯಜಾಣ ಏನಲ್ಲಕತ್ತಿದಿ ಅನ್ನತ್ತ. ಇವ ಮನಸ್ಸಿನಾಗ ಅಂದ ಮಾತು, ಏ ಜಾಣ ಏನಲ್ಲಕತ್ತಿ ಅನ್ನತ್ತ. ಮುದುಕ ಯಜಾಣ ಕಾಕ ಅಂದ್ರೆ ಅವನು ಅಪ್ಪಾರ ವಯಸ್ಸಿನವ. ತಾಣ ಕೂತ್ಬಿಟ್ಟಣ. ಇಲ್ಲಪ್ಪ ಏನೂ ಇಲ್ಲ ಕೈ ಮುಗನತ್ತ. ಆಯ್ತು ಸುಮ್ಕೊಂಡ್ರ ಅನ್ನತ್ತ. ಮತ್ತೆ ಡೊಬ್ಬಕ್ ಬಂಡ್ರ ಹಚ್ಚಿಕ್ಕೆ ಜಾಡಿ ಹಚ್ಚಿ ಬಿಟ್ಟನತ್ತ. ಪಾರ ಹಂಗಾದ ಮುಕ್ಕೊಂಡಿದ್ದು ಹೊಳೆ ಮುಕ್ಕೋತತ್ತ. ಹಿಂಗ ಹೊಳೆ ಮಗ್ಗಲೆ ಮುಕ್ಕೋತತ್ತ. ಹೊಳೆ ಮಗ್ಗಲೆ ಮುಕ್ಕೊಂಡಗಳನ್ನ ಏನದ ಯಜಾಣ ಕಾಕ ಧೈರ್ಯ ಬಂದದ. ಕಣ್ಣ ನೀರಿ ಅಡ್ಡತ್ರ ಹರ್ಲಿಕತ್ತೋತ ಯಜಾಣ ಕಾಕ ಸಂಗಾಟ ಕೂತವನಿಗೆ. ಇದು ಎಂತ ಪವಾಡ ಮಾಡಿಬಿಟ್ಟ ನಮ್ಮ ಅಪ್ಪ ಅಂತೇಳಿ. ಪವಾಡ ಮಾಡಿಬಿಟ್ಟ ಅಂತೇಳಿಕೆ ಅಂದ ಕೂತಿಕ್ಕೆ, ಯಪ್ಪ ಹೆಂಗದಾಗದ ಮುಂದಿಂದು ಅನ್ನತ್ತ. ತಾಸುಗಟ್ಲೆ ಹೋಗ್ಯದ ಕೂತಿದ್ ಕೂತಲ್ಲೇ ನಿತ್ತಲೆ. ದಾರು ಕುಡ್ದ ದಾರು ಅವ್ರಿಗೆ ಹಳ್ಳಾಗಿ ಹರದ ಬುಡಕ ಈ ಮ್ಯಾಲ ಕುಡಿದ್ರೆ ಹಿಂಗ ಹೋತಿತ್ತ ಹಿಂಗ ತಳದಾಗ ಹಿಂಗ. ಮುದಕ್ ಅನ್ನತ್ತಿವ ಯಜಾಣ ಕಾಕ ಕಾಲ್ ಮಾಡ್ಲಿಕತ್ತಾನ. ಏನ್ ಸುಳೆ ಮಗ ಅವನು ನೋಡ ಕಾಲ್ ಮಾಡಿ ಹೊಂಟು ಹೊತ್ತೈಕ ಅನ್ನತ್ತ. ಹಿಂಗ ಬಗ್ಗೆ ಹಿಂಗ ನಾತ ನೋಡಿದ್ರೆ ದಾರುವನ್ನ ಆಡ್ತಿತ್ತ. ಮ್ಯಾಲ ದಾರು ಕುಡ್ದ ದಾರುವನ್ನ ಆಡ್ತಿತ್ತ. ಇದು ಸತ್ಯ ಘಟನೆ. ನಾನು ಯಜಾಣ ಕಾಕ ಅದಾನ ಆಗಿರ್ತಕ್ಕಂಥ ಪವಾಡ ಅಲ್ಲೆಲ್ಲ ಎದ್ದು ಊರ್ ಮಂದಿ ಗೊತ್ತದ. ಗೊತ್ತದಿದು ಅಂತ ದಾರು ಅಟ್ಟು ಕೊಡುದು. ಯಾಕೋ ಎಡ್ತನ ಮಕ್ಕೋತೆ ಚಳಕಿ ಹಿಂಗ್ ಬಂಡ್ರ ಹೊಡದಕ್ಕೆ ಜಾಡಿ ತಗನತ್ತ. ಪಾರ್ ಪಿಳಿ ಕಾಣ್ಬಿಟ್ಟು ಗೊತ್ತ ಕೈ ಮಾಡ್ತತ್ತ. ಕೈ ಮಾಡೋಣ ರಾಟಿ ಹಿಡ್ದು ಎಬ್ಬಿಸಿ ಕುಂದ್ರಿಸ್ಕೆ ಉದ್ದಾರದ ಹೋಮಗನೆ ಅಂದಂತ. ಇನ್ನ ಹುಡುಗದ. ಆ ಹುಡುಗನ ಬಲ್ಲಿ ಹೋಗಿ ಕೇಳಿದ್ರ ಅದ್ ಅವನಿಗೇನು ಗೊತ್ತಿಲ್ಲ. ಆದ್ರೆ ಉದ್ದಾರ ನಿಮ್ಮ ವಯಸ್ಸು ಹುಡುಗದ ಈ ಸದ್ದು. ಇದು ನೀವು ಹೇಳಿದ್ರಿ ಇದು 300-400 ವರ್ಷದ ಹಿಂದಿಂದ. ಅದು ಹಿಂದಿಂದ ಅದು ಬೇರೆ. ಅವ್ರು ಶಿಶು ಮಕ್ಕಳ ಆಗಿರ್ತಕ್ಕಂಥವ್ರು ಪವಾಡಿದು. ಅವ್ರ ಶಿಶು ಮಕ್ಕಳು ಇವ್ರು. ಮತ್ತ ಅವ್ರೇನ್ ಇಬ್ರು ಇದ್ರಲ್ಲ ಅವ್ರು ಜೋಡಿ ಗೆಳೆಯರು. ಅವ್ರು ಶಿಶು ಮಕ್ಕಳು ಇವ್ರು. ಈ ಇಬ್ರು ಜೋಡಿ ಗೆಳೆಯರೊಳಗ ಈಗ ಓತ್ಯಾಳ ಭೀಮರಾಯ ಮುತ್ಯನ ಶಿಶು ಮಗ ಇದು ಮಾಡಿರ್ತಕ್ಕಂಥ ಪವಾಡ. ಈ ಈರ್ಕಾರ್ ಸಿದ್ದಪ್ಪ ಮುತ್ಯನ್ ಅದಾನಲ್ಲ, ಇವ್ರ ಶಿಶು ಮಕ್ಕಳು ನಾವು, ಮೊಮ್ಮಕ್ಕಳು ನಾವು ಇವ್ರ ವಂಶಿಕರ ನಾವು. ಈಗ ಬಂದು ದೇವ್ರ ನಮಗ್ ಕೈ ಹಿಡದ. ಅವ್ರಿಬ್ರು ಗುಡುರ್ದ ಮಾಡಿದ ಪವಾಡ ಅವ್ರಿಬ್ರದ. ಅದ್ ಹಿಂದಿಂದು. ನಿಮ್ಮ ಹೆಸರು ಏನಂತಂದ್ರಿ? ನಮ್ಮ ಹೆಸರ ಬಸವರಾಜ್ ಈರಣ್ಣ ಪೂಜಾರಿ. ಇವ್ರು ಎಷ್ಟು ಚೆನ್ನಾಗಿ ಹಿಂದಿನ ಇತಿಹಾಸ ಹೇಳಿದ್ರ ತನಕ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ತದ. ಯಾಕಂತಂದ್ರೆ ಬಾಯಿಯಿಂದ ಬಾಯಿಗೆ ಬಂದಿರ್ತದ. ಕೆಲವೊಂದಷ್ಟು ಅರ್ಥ ಏನಾಗ್ತದೆ, ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು. ಈ ಒಂದು ಸತ್ಯ ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ನಂಬೋರು ನಂಬ್ರಿ, ಬಿಡೋರು ಬಿಡ್ರಿ. ನಿಮ್ಮೆ ಬಿಟ್ಟಿದ್ದು ಹೇಳ ಕರ್ತವ್ಯ ಹೇಳಿದಾರ. ಯಾಕಂತಂದ್ರೆ ಬಾಯಿಂದ ಬಾಯಿಗೆ ಬಂದಿದ್ದು ಹಿಂದಿಂದು ನಿಜ ಇರೋ ಸತ್ಯನೇ. ಏನಾಗತ್ತಂದ್ರೆ ಲಿಖಿತ ರೂಪದಾಗ ಇರುವಂಥ ಸತ್ಯನೇ ಎಲ್ಲ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಇನ್ನು ಬಾಯಿಂದ ಬಾಯಿ ಬಂದಿರ್ತದ. ಒಂದೊಂದು ಸರ್ತಿ ಹೆಚ್ಚು ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ವಿಡಿಯೋ ಎಷ್ಟಾಗಿತ್ತಂದ್ರೆ ಈ ಒಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ವಿಡಿಯೋಸ್ ಬರ್ತಿರ್ತಾವ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಂತಂದ್ರೆ ಬಮ್ಮನ ಜೋಗಿ ಒಳಗೆ ಇದ್ದೀನಿ ನೋಡ್ರಿ. ಉತ್ತರ ಕರ್ನಾಟಕ ಜರ್ನಿ ಒಳಗೆ ಇವತ್ತು ನಂದು 18ನೇ ದಿನ ನೋಡ್ರಿ. ಇಲ್ಲಿಂದ ಈಗ ಮಾತ್ರ ನಾ ಬೇರೆ ಕಡೆ ಹೋಗತ್ತೀನಿ. ಇದೇ ಊರೊಳಗೆ ಒಬ್ರು ಏನಂತಂದ್ರೆ ನಮ್ಮ ರೈತರು ಹೊಲ್ದಾಗ ಕೆಲಸ ಮಾಡ್ತಾರಲ್ಲ. ಹೊಲ್ದಾಗ ಕೆಲಸ ಮಾಡ್ಬೇಕಂತಂದ್ರೆ ಯಾರ ಬಲ್ಲಿ ಒಕ್ಕಲ್ತನ ಇರ್ತೈತಲ್ಲ, ಒಕ್ಕಲ್ತನ ಇದ್ದವ್ರು ಏನಾಗ್ತದಂದ್ರೆ ಕೊಡಲಿ ಬೇಕು, ಕುರ್ಪಿ ಬೇಕು, ಏನಂತಾರ ದಿಂಡಿ ಬೇಕು, ನಗ ಬೇಕು. ಅವೆಲ್ಲ ಯಾರು ಮಾಡ್ತಾರ, ಹೆಂಗೆ ಮಾಡ್ತಾರ, ಅವ್ರಿಗೆ ಯಾರು ಕಲಿಸಿದ್ರು,
ಎಲ್ಲಾನು ಡೀಟೇಲ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ಬರೋಂಥ ವಿಡಿಯೋದಾಗ ತಿಳಿಸ್ತಿರ್ತೀನಿ. ಅದ್ರ ಸಲುವಾಗಿ ಇವಾಗೆ ಈ ಒಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಒಂದು ವಿಡಿಯೋನ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ವಿಡಿಯೋ ಬರೋ ತನಕ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಲವ್ ಯು.